ಮನೇಲಿ ಏನಾದರೂ 5ರಿಂದ 10 ವರ್ಷದ ಒಳಗಡೆ ಏನಾದರೂ ಮಕ್ಕಳಿತ್ತು ಅಂತ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಈ ಥರ ಫಲ ಎರಿಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸಂಕ್ರಾಂತಿ ಹಬ್ಬಗಳಲ್ಲಿ ತುಂಬಾ ವಿಶೇಷತೆಗಳಿದೆ. ಅದರಲ್ಲಿ ಮಕ್ಕಳಿಗೆ ಈ ಥರ ಫಲ ಎರಿಯೋದು ಕೂಡ ಒಂದು ವಿಶೇಷತೆ. ಇದನ್ನು ಯಾತಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಮಕ್ಕಳ ಯಶಸ್ಸಿಗೆ ಮತ್ತು ಹೇಳಿಕೆಗೋಸ್ಕರ ಮಾಡ್ತಾರೆ. ಹಾಗೆ ಏನಾದರೂ ದೃಷ್ಟಿ ಆಗಿದ್ರೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಫಲನ ಹೇಗೆ ಎರಿಯೋದು ಅಂತ ನೋಡಿದ್ರೆ, ಸಂಕ್ರಾಂತಿ ಹಬ್ಬದ ದಿವಸ ಸಂಜೆ ಮಕ್ಕಳನ್ನ ಚೆನ್ನಾಗಿ ರೆಡಿ ಮಾಡಿ ಒಂದು ಮನೆ ಮೇಲೆ ಮಕ್ಕಳನ್ನ ಕೂಳಿಸಿ 5 ಥರ ತಟ್ಟೆನ ರೆಡಿ ಮಾಡ್ಕೊಳ್ಳಿ. ಮೊದಲನೇದಾಗಿ ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಹಣ್ಣುಗಳನ್ನ ಇಟ್ಟು ಒಂದು ತಟ್ಟೆನ ರೆಡಿ ಮಾಡಿಕೊಂಡು, ನಂತರ ಎಳ್ಳು, ಬೆಲ್ಲ, ಸಕ್ಕರೆ, ಅಚ್ಚು, ಕಬ್ಬಿನ ಚೂರು, ಎಳ್ಚೆ ಹಣ್ಣು, ಕಾಯಿನ್ಸ್ನ ಸಪ್ರೇಟ್ ತಟ್ಟೆನ ರೆಡಿ ಮಾಡ್ಕೊಳ್ಳಿ. ನಂತರ ಒಂದು ಪಾವನ್ನು ತಗೊಂಡು ಅದರೊಳಗಡೆ ಕಬ್ಬಿನ ಚೂರು, ಎಳ್ಚೆ ಹಣ್ಣು, ಎಳ್ಳು, ಬೆಲ್ಲ, ಕಾಯಿನ್ಸ್ನ ಹಾಕಿ ಅದನ್ನು 3 ಸತಿ ಮಕ್ಕಳ ತಲೆ ಮೇಲೆ ಫಲನ ಎರಿಬೇಕಾಗತ್ತೆ. ಇದಾದ ನಂತರ ಕೊನೆಯಲ್ಲಿ ಮಕ್ಕಳಿಗೆ ಆರತಿ ತೆಗೆಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ.